ಮತ್ತು ನಾನು ಮಶ್ರೂಮ್ ಮಾಡೋದಾ ಇಲ್ಲ ಟೊಮೊಟೊ ಬಾತ್ ಏನಾದರೂ ಮಾಡೋದಾ ಅಂತ ಯೋಚನೆ ಮಾಡಿದೆ. ಮಶ್ರೂಮ್ ಕೊಟ್ಟು ಕಳಿಸಿದ್ನಲ್ಲ, ತಿರ್ಗಿ ಅತ್ತೆ ಮಾವ ಎಲ್ಲ ಬಂದಿದ್ರಲ್ಲ ಅವ್ರಿಗೂ ಆಗುತ್ತೆ ಹಂಗೆ ಅಂದ್ಬಿಟ್ಟು ಮಶ್ರೂಮೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ಇಲ್ಲೇ ಬಂದ್ಬಿಡು ಇಲ್ಲೇ ಮಾಡೋಣ ಅಂತಂದರು. ಅಲ್ಲೇ ಹೋಗಿ ಮಾಡಿದಾದ್ಮೇಲೆ ಅತ್ತೆ ಮಾವನೂ ನಾಷ್ಟ ಮುಗಿಸ್ಕೊಂಡು ಹೊರಟರು. ಅಮ್ಮ ಅವ್ರ ಅತ್ತಿಗೆ ಅಣ್ಣನ ಸಾಗಾಗ್ತಾಯಿದ್ರು. ಅದಕ್ಕೆ ಅಪ್ಪ ಅಮ್ಮ ಹೋಗ್ತವ್ರೆ ಅಂತ ನಮ್ಮ ರೂಪ ಅಪ್ಪ ಅಮ್ಮ ಹೋಗ್ತವ್ರೆ ಅನ್ನೋ ಫೀಲಿಂಗಲ್ಲಿ ಐತೆ. ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ಗೈಸ್ ಎಲ್ಲರೂ. ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಟಿಫನ್ಗೆ. ಸೇರ್ಕೊಂಡು ನಾನು ನಮ್ಮ ಇಬ್ಬರು ಸೇರ್ಕೊಂಡು ಹೋದರು. ನಾನು ಶೇಕ್ ಮಾಡಿಕೊಂಡು ಮನೆಗೆ ಬಂದು ಶೇಕ್ ಮಾಡಿಕೊಂಡು ನಾನು ಕುಡಿದೆ. ಮತ್ತು ಮಧ್ಯಾಹ್ನಕ್ಕೆ ಅದೇ ಇತ್ತು. ಮತ್ತು ಇಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಮಧ್ಯಾಹ್ನ ಅಮ್ಮವ್ರ ಮನೆ ಹತ್ರ ಹೋದೆ. ಅಲ್ಲಿ ನಾಷ್ಟ ತಿಂದ್ಕೊಂಡು ಮಧ್ಯಾಹ್ನ ಊಟ ಮಶ್ರೂಮ್ ಬಿರಿಯಾನಿ ಇತ್ತು. ಅದನ್ನು ತಿಂದ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿ ಸಂಜೆ ಪೂಜೆ ಎಲ್ಲ ಮಾಡಿ ಅಡುಗೆ ಕಾಳು ಸಾರೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಮತ್ತೆ ಅಮ್ಮವ್ರ ಮನೆ ಹತ್ರ ಹೋಗ್ಬೇಕು. ಇದು ಹೊಸದು ರಾಯರ್ ಫೋಟೋ ತೆಗೆದಿದ್ದು ಮೊನ್ನೆ ಮಂತ್ರಾಲಯದಿಂದ. ತುಂಬ ದಿವಸದಿಂದ ಆಸೆ ಇತ್ತು ನನಗೆ ದೊಡ್ಡದು ರಾಯರ್ ಫೋಟೋ ತರಬೇಕು. ನಾನು ಅದಕ್ಕೆ ರೋಸ್ ಹಾರ ಮಾಡಾಕಬೇಕು, ಸೇವಂತಿಗೆ ಹಾರ ಮಾಡಾಕಬೇಕು, ಚೆನ್ನಾಗಿ ಅಲಂಕಾರ ಮಾಡಬೇಕು, ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು. ತಂದಿದ್ದೀನಿ ದೊಡ್ಡದೇ, ಆದರೂ ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ ಅನಿಸ್ತಾ ಇದೆ ನನಗಿದು. ತುಂಬ ದೊಡ್ಡ ಫೋಟೋ ತರಬೇಕು ಮಾಡಬೇಕಂತ ಆಸೆ ನನಗೆ. ಏನು ಅಂದ್ಕೊಂಡಿದ್ದೆ ಅಂದರೆ ನಾನು ದೊಡ್ಡ ಫೋಟೋನ ನನ್ನ ಮನೆ ನಮ್ಮದು ಸ್ವಂತ ಮನೆ ಅಂತ ಕಟ್ಕೊಂಡು ಆ ಮನೆಗೆ ಹೋದ್ಮೇಲೆ ತರಬೇಕಂತ ಅಂದ್ಕೊಂಡಿದ್ದೆ. ಅದೇನು ಗೊತ್ತಿಲ್ಲ, ನನ್ನ ಮಗಳು ಫ್ರೆಂಡ್ಗೆ ಅಂತ ಒಂದು ಫೋಟೋ ತೊಗೊಂಡಿದ್ದೇನೆ ಮಂತ್ರಾಲಯದಲ್ಲಿ. ಆವಾಗ ನನಗೂ ಬೇಕನ್ನಿಸ್ತು, ನಾನು ಒಂದು ಫೋಟೋ ಎತ್ಕೊಂಡು ಬಂದೆ. ಕಾಳು ಸಾರು ಮಾಡಿ ಅನ್ನ ಮಾಡಿ ನಾನು ನನ್ನ ಮಗಳು ಊಟ ಏನೋ ಮುಗಿಸ್ಕೊಂಡ್ವಿ. ಅವಳು ಊಟ ಮಾಡಿದ್ಲು, ಬೇಗ ಹೊಟ್ಟೆ ಇಸ್ಕೊಂಡಿದ್ಲು. ಮತ್ತು ಈ ಅಮ್ಮಂಗೆ ಯಜಮಾನ್ರಿಗೆ ಅನ್ನ ಆರೋಗುತ್ತೆ ಅಂತ ಸ್ವಲ್ಪನೇ ಮಾಡಿದ್ದೆ. ಇವಾಗ ಮತ್ತೆ ಬಿಸಿದು ಮಾಡೋಣ ಅಂತ ಅಂದ್ಬಿಟ್ಟು ಇಕ್ಕಿದ್ದೀನಿ. ಅಮ್ಮಂಗೆ ಮುದ್ದೆ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಇನ್ನು ಹಾರ ಹೊಲಿಬೇಕು, ನೋಡೋಣ ಆದಷ್ಟು ಕಂಟಿನ್ಯೂ ಮಾಡ್ತೀನಿ. ಮತ್ತು ಇಲ್ಲಿ ಅಮ್ಮವ್ರ ಮನೆ ಹತ್ರ ಬಂದಿದ್ದೆ. ಅಲ್ಲೇ ಅಕ್ಕ ಒಬ್ಬರು ಹೂವು ಕಟ್ಕೊಡ್ತಾರೆ, ಅವರು ಅಮ್ಮ ಇಬ್ಬರು ಸೇರಿ ಹೂವು ಕಟ್ತಾಯಿದ್ರು. ನಾನು ಬಂದೆ. ಮತ್ತು ನಾನು ಅಮ್ಮ ಹೂವು ಕಟ್ತಾ ಏನೋ ಅಮ್ಮ ಜೋಕ್ಸ್ ಹೇಳ್ತಾಯಿದ್ರು, ಅದನ್ನು ಮಾತಾಡ್ಕೊಂಡಂಗೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೆ ಸಿಗೋಣ ನಾಳೆ ಬ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು.